ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ಈ ಪ್ರಕರಣದಲ್ಲಿ ಹೋಟೆಲ್ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯುವತಿ ತಂದೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆಯಂತೆ. ಹೋಟೆಲ್ ಬಾಲ್ಕನಿಯಲ್ಲಿ ಸುರಕ್ಷತೆ ವಹಿಸದೆ ನಿರ್ಲಕ್ಷ್ಯ ಅಂತ ದೂರನ್ನ ಕೊಟ್ಟಿದ್ದಾರೆ. ಸಿಎಸ್ಟಾ ಹೋಟೆಲ್ ಮಾಲೀಕರ ಮೇಲೆ ಎಫ್ಐಆರ್ ಆಗಿರೋದು. ಬಟ್ ಮಗಳು ಹಿಂಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೆಲವರು ಹೇಳ್ತಾ ಇರೋದು ಪೊಲೀಸರು ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ. ಬಟ್ ಡೈರೆಕ್ಟ್ ಆಗಿ ಅವ್ರ ತಂದೆ ಹೋಟೆಲ್ನವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪೊಲೀಸರು ಏನಾದರೂ ಪ್ರೆಷರ್ ಹಾಕಿದ್ರ ತಂದೆ ಮೇಲೆ, ಹಿಂಗೆ ಕಂಪ್ಲೇಂಟ್ ಕೊಡಿ ಅಂತ ಏನಾದರೂ ಪ್ರೆಷರ್ ಹಾಕಿದ್ರ ಅನ್ನೋ ಅನುಮಾನ ಕೂಡ ಈ ಪ್ರಕರಣದಲ್ಲಿದೆ. ಯುವತಿ ವೈಷ್ಣವಿ ಈ ಪ್ರಕರಣದಲ್ಲಿ ಏನಾಯಿತು ಅಂತ ಹೇಳಬಹುದು, ಬಟ್ ಆಕೆ ಕ್ರಿಟಿಕಲ್ ಇದ್ದಾರೆ. ಇನ್ನು ಆಕೆ ಜೊತೆಗಿದ್ದಂತಹ ಸ್ನೇಹಿತರು ಕೊಡುವಂತಹ ಮಾಹಿತಿ ಕೂಡ ಈ ಟೈಮ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆಶ್ಚರ್ಯ, ಹೋಟೆಲ್ ಮಾಲೀಕರ ಮೇಲೆ ಎಫ್ಐಆರ್. ನಿನ್ನೆ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಮಾಡೋಣ ಅಂತ ರೂಮ್ಗೆ ಹೋಗಿದ್ವಿ. ಟೋಟಲ್ 3 ರೂಮ್ ಮಾಡಿದ್ವಿ. ಟೋಟಲ್ ನಾವು ಒಂದು 8 ಜನ ಇದ್ವಿ. ಎಲ್ಲರೂ ಏನು ಮಾಡಿದ್ರಿ, ಊಟ ತಿನ್ನೋಣ ಅಂದ್ಬಿಟ್ಟು ಏನು ಮಾಡಿದಿರಿ, ಊಟ ಕುತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಒಂದೇ ರೂಮಲ್ಲಿ ಕುತ್ಕೊಂಡಿದ್ವಿ. ಆಮೇಲೆ ನಾವು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸೌಂಡ್ ಮಾಡ್ತಾಯಿದ್ರಿ. ನಮ್ಗೆ ಯಾರೂ ಬಂದು ನಮ್ಗೆ ವಾರ್ನಿಂಗು ಮಾಡಿಲ್ಲ, ಈ ಥರ ಸೌಂಡ್ ಮಾಡಬೇಡ್ರಿ ಅಂತಲೂ ವಾರ್ನಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೆ ಒಂದು ಸರಿ ನಾವು ಬಾಲ್ಕನಿಗೆ ಹೋಗಿದ್ರಿ. ಬಾಲ್ಕನಿಗೆ ಹೋದಾಗ ಯಾರೋ ಕೆಳಗಡೆಯಿಂದ ಟಾರ್ಚ್ ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಏನು ಮಾಡಿದ್ದಾರೆ, ಡೈರೆಕ್ಟು ಬಂದು ರೂಮ್ ನಾಕ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಪೊಲೀಸ್ ಅವರಿಬ್ಬರು ಬಂದ್ಬಿಟ್ಟು ಡೈರೆಕ್ಟ್ ವೀಡಿಯೋ ಎತ್ಕೊಬಂದು ವೀಡಿಯೋನ ರೂಮ್ನೆಲ್ಲ ಇದು ರಿವ್ಯೂ ಮಾಡ್ತಾಯಿದ್ರು. ಆಗ ನಮ್ಮ ಜೊತೆಲಿರೋ ಹುಡುಗಿರು ಏನು ಮಾಡಿದ್ರು, ಭಯ ಬಿದ್ದುಬಿಟ್ಟು ಅವ್ರೇನು ಮಾಡಿದ್ರು, ಬಾಲ್ಕನಿಗೆ ಹೋದರು. ಬಾಲ್ಕನಿಗೆ ಹೋಗಿದ ತಕ್ಷಣ ನಾವು ಸರ್ ಒಳಗಡೆ ಬರಬೇಡ್ರಿ, ಗರ್ಲ್ಸ್ ಇದ್ದಾರೆ, ಆಚೆ ಬರ್ತೀರಿ ಅಂತ ಹೇಳಿದ ತಕ್ಷಣ ಆಚೆ ಬನ್ನಿರಿ ಅಂದ್ಬಿಟ್ಟು ಆಚೆ ಕಡೆ ಮಾತಾಡ್ತಾಯಿದ್ವಿ. ಆಗ ಅವರು ಡಿಮ್ಯಾಂಡ್ ಮಾಡ್ತಾಯಿದ್ರು ಈ ಥರ ಅಮೌಂಟ್ಗೆ. ಸರಿ ಸರ್ ನಾವು ಪೇ ಮಾಡ್ತೀವಿ, ಫೋನ್ಪೇ ನಂಬರ್ ಹೇಳಿ ಅಂತ ಅಂದಿದ ತಕ್ಷಣ ಅವ್ರು ಇತ್ಕೊಂಡು ಏನಂದರು, ಫೋನ್ಪೇ ಬೇಡ ನನಗೆ ಕ್ಯಾಶ್ ಕೊಡು ಅಂತಂದರು. ಸರಿ ಕ್ಯಾಶ್ ಕೊಡೋಣ ಅಂದ್ಬಿಟ್ಟು ನಾವೇನು ಮಾಡಿರಿ, ಕೆಳಗಡೆ ಹೋಗ್ತಾಯಿದ್ರಿ. ಕೆಳಗಡೆ ಹೋಗೋಷ್ಟೊತ್ತಿಗೆ ಹುಡುಗಿ ಬೈಕ್ ಏನು ಮಾಡಿದ್ದಾಳೆ, ಮೇಲೆಯಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ. ಸರಿ ಆಯ್ತು ಅಂದ್ಬಿಟ್ಟು ಸಡನ್ನಾಗಿ ಬಂದು ನಾವು ಹಂಗೆ ಕೆಳಗಡೆ ಹೋಗೋಷ್ಟೊತ್ತಿಗೆ ಅವ್ರನ್ನ ತಾಕೊಂಡು ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಹಾಸ್ಪಿಟ್ಲು ನಿಯರ್ ಬೈ ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ರಿ. ಒಂದು 20 ಮಿನಿಟ್ಸ್ ಆದಮೇಲೆ ಇಲ್ಲಿ ಆಗಲ್ಲ, ಕಾವೇರಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಆ್ಯಂಬುಲೆನ್ಸ್ ಕರೆಸ್ಬಿಟ್ಟು ತಿರ್ಗಾ ಇಲ್ಲಿ ಆ್ಯಂಬುಲೆನ್ಸ್ ಕರೆಸಿ ಕಾವೇರಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಹೋಟೆಲ್ ಮಾಲೀಕರು ಬಿಲ್ಡಿಂಗ್ನಲ್ಲಿ ಸೇಫ್ಟಿ ಇಟ್ಟಿಲ್ಲ ಅಂತ ಹೇಳಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಬಟ್ ಈ ಹುಡುಗ ಪ್ರತ್ಯಕ್ಷದರ್ಶಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾನೆ, ಪೊಲೀಸರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂತ. ಅವ್ರ ಮೇಲೆ ಏನು ಕ್ರಮ ಆಗಿದೆ? ಆಮೇಲೆ ರೇಡ್ ಮಾಡಿದಂತಹ ಪೊಲೀಸರು HAL ಲಿಮಿಟ್ ಪೊಲೀಸರ ಅಥವಾ CCB ಅವರ ಏನು ಮಾಹಿತಿ ಇದೆ? ಮಮತಾ, ಈಗ ರೈಡ್ ಮಾಡಿದಂಥ ಪೊಲೀಸರು HALನವರೇ ಅಂತ ಗೊತ್ತಾಗಿರುವಂಥದ್ದು. ಇಲ್ಲಿರುವಂಥ ಪ್ರಶ್ನೆ, ಆ ಸಂದರ್ಭದಲ್ಲಿ ಪೊಲೀಸರು ಹೋದಂಥ ವೇಳೆಯಲ್ಲಿ ಘಟನೆ ಏನಾಯಿತು, ಆ ಯುವತಿ ಯಾಕೆ ಕೆಳಗಡೆ ಬಿದ್ದಲು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರು ಆರೋಪ ಮಾಡಿದಂತೆ ಪೊಲೀಸರ ಮಾತ್ರ ಹಣ ಕೇಳಿದ್ರು ಮತ್ತು ಬೆದರಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಯಾರು ಹೋಗಿದ್ರು ಆ ಪೊಲೀಸರ ವಿರುದ್ಧನೇ ತನಿಖೆ ಆಗಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಅವರೇನಾದರೂ ಲಂಚ ಕೇಳಿದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆದರೆ ಬೆನ್ನಲ್ಲೇ ಈಗ ಯಾವಾಗ ಈ ಹಣ ಕೇಳಿದ್ರು, ಲಂಚ ಕೇಳಿದ್ರು ಅನ್ನೋ ಆರೋಪ ಕೇಳಿ ಬಂತು, ಈಗ ಏಕಾಏಕಿ ಏನು ಹೋಟೆಲ್ ಮಾಲೀಕರ ಮೇಲೆ ಎಫ್ಐಆರ್ ಆಗಿರುವಂಥದ್ದು. ಅದೇ ಯುವತಿ ಯಾರು ಕೆಳಗಡೆ ಬಿದ್ದಲು ಅವರ ತಂದೆ ಕೊಟ್ಟ ದೂರಿನ ಆಧಾರದ ಮೇಲೆ ಈಗ HAL ಪೊಲೀಸ್ ಠಾಣೆಯಲ್ಲಿ ಹೋಟೆಲ್ವರ ವಿರುದ್ಧನೇ ಈಗ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಅವರು ಪಾರ್ಟಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಮತ್ತು ಟೆರೇಸ್ ಮೇಲೆ ಯಾವುದೇ ರೀತಿಯ ಗ್ರಿಲ್ ಹಾಕಿರಲಿಲ್ಲ. ಅದೇ ಕಾರಣಕ್ಕೆ ಯುವತಿ ಕೆಳಗಡೆ ಬಿದ್ದಲು ಅನ್ನೋ ಆರೋಪದಲ್ಲಿ ಈಗ ಎಫ್ಐಆರ್ ಮಾಡಿರುವಂಥದ್ದು. ಪೊಲೀಸರ ಬೆದರಿಕೆ ಅಥವಾ ಏನು ಮಾಡಲಿಲ್ಲ ಅಂದರೆ ಯುವತಿ ಟೆರೇಸ್ ಮೇಲೆ ಯಾಕೆ ಹೋದ್ಲು ಮತ್ತು ಟೆರೇಸ್ ಮೇಲಿಂದ ಏಕಾಏಕಿ ಕೆಳಗಡೆ ಯಾಕೆ ಬಿದ್ದಲು ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿರುವಂಥ ವಿಚಾರ. ಹಾಗಾಗಿ ಪೊಲೀಸರು ಅಲ್ಲಿ ಯಾರು ಆ ಸ್ಪಾಟಿಗೆ ಹೋಗಿದ್ರು, ಆ ಸ್ಪಾಟ್ಗೆ ಹೋದಂಥ ಪೊಲೀಸರು ಏನು ಮಾಡಿದರು ಮತ್ತು ಹಣ ಕೇಳಿದ್ದು ನಿಜವಾ ಅನ್ನೋದು ತನಿಖೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮೇಲಧಿಕಾರಿಗಳ ಗಮನಕ್ಕೆ ಈ ವಿಚಾರ ಕೂಡ ಹೋಗಿರುವಂಥದ್ದು. ಹೋದ ನಂತರದಲ್ಲಿ ಹೋಟೆಲ್ ಮೇಲೆ ಆಕ್ಷನ್ ತೆಗೆದುಕೊಂಡಂತೆ ಅಲ್ಲಿಗೆ ಹೋಗಿದ್ದಂಥ ಸಿಬ್ಬಂದಿ ವಿರುದ್ಧ ತನಿಖೆ ಮಾಡಿ ಆಕ್ಷನ್ ತಗೋತಾರ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.